ಒಂದು ಕಾಲ ಇತ್ತು, ಡಿಗ್ರಿ ಓದು, ಬೆಂಗಳೂರಿಗೆ ಹೋಗು, ಮಂಗಳೂರಿಗೆ ಹೋಗು, ಮುಂಬೈಗೆ ಹೋಗು ಅಂತ ಜನ ಯಾವಾಗ್ಲೂ ಸಲಹೆ ಕೊಡ್ತಾನೆ ಇದ್ರು. ಆದ್ರೆ ಪರಿಸರದ ಬಗ್ಗೆ ಯೋಚನೆ ಮಾಡು, ಮುಂದಿನ ಪೀಳಿಗೆಗೆ ಶುದ್ಧ ಗಾಳಿ, ನೀರು ಇದನ್ನ ಕೊಡೋದ್ರ ಬಗ್ಗೆ ಯೋಚನೆ ಮಾಡು, ಕೃಷಿಗೆ ಸಹಾಯ ಆಗೋ ಹಾಗೆ ಯೋಚನೆ ಮಾಡು ಅಂತ ಯಾರು ಹೇಳ್ತಾ ಇರ್ಲಿಲ್ಲ. ಆದ್ರೆ ಇವರು ಸ್ವಯಂ ಪ್ರೇರಣೆಯಿಂದ ಹುಟ್ಟೂರಿಗೆ ವಾಪಸ್ ಹೋದವರು. ತಾವು ಓದಿದ್ದು, ಕೇಳಿದ್ದು, ನೋಡಿದ್ದು, ಅನುಭವದಿಂದ ಕಲ್ತಿದ್ದು ಇವೆಲ್ಲ ಪರಿಸರ ಅನ್ನುವಂತಹ ಲೆನ್ಸ್ ನಲ್ಲಿ ನೋಡೋದಕ್ಕೆ ಶುರು ಮಾಡಿದ್ರು. ಒಂದು ಸಂಸ್ಥೆ ಮಾಡುವಷ್ಟು ಕೆಲಸವನ್ನ ಒಬ್ಬರೇ ಸಾಧಿಸಿದ್ರು. ಯಾರು ಇವರು, ಏನ್ ಸಾಧಿಸಿದ್ರು ಎಲ್ಲ ವಿಟಿಯಲ್ಲಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮುಂಚೆ ಅವ್ರು ಯಾರು ಅಂತ ಹೇಳೋದಿಕ್ಕೆ ಒಬ್ಬ ವಿಶೇಷವಾದಂತ ವ್ಯಕ್ತಿ ನಮ್ಮ ವೇದಿಕೆಗೆ ಬರ್ತಾ ಇದ್ದಾರೆ. ಇವರು ಬರೀ ವಿಶೇಷವಾದಂತ ವ್ಯಕ್ತಿ ಅಲ್ಲ, 90s ಕಿಡ್ಸ್ ಗಂತೂ ಇವರು ಸುಪ್ರೀಂ ಹೀರೋ. ಸೊ ಇನ್ನೇನು ಗೊತ್ತಾಗಿರ್ಬೇಕಲ್ವಾ ಎಲ್ರಿಗೂ, ಕನ್ನಡ ಚಿತ್ರರಂಗ ಕಂಡಂತಹ ಅತ್ಯದ್ಭುತ ಡಾನ್ಸರ್, ನಟ, ಎಸ್ ಸುಪ್ರೀಂ ಹೀರೋ ಶಶಿಕುಮಾರ್ ಸರ್. ಕರುನಾಡ ಕೀರ್ತಿಯ ಹೇಳಿಸಿದವರು, ಎದೆಯ ಉಳಿಸಿದರು, ಹೃದಯ ಕನ್ನಡ ಕೇಳು. ನಮ್ಮವರು ನಮ್ಮವರು ಸಾಧನೆಯ ಮೆರೆದವರು. ಸರ್ ಅವಾಗ ಹೆಂಗಿದ್ರು ಇವಾಗ್ಲೂ ಹಂಗೆ ಇದ್ದೀರಾ ಸರ್. ಏನ್ ಸರ್ ಸೀಕ್ರೆಟ್? ಅಲ್ಲಿ ಕೂತ್ರೆ ಶಿವಣ್ಣನ ಸೀಕ್ರೆಟ್, ಶಿವಣ್ಣನ ಎನರ್ಜಿ ಇನ್ಸ್ಪಿರೇಷನ್ ಎಲ್ಲ. ಬಹಳ ಸಂತೋಷ ಆಗುತ್ತೆ, ಯಾಕಂದ್ರೆ ಇದು ನಮ್ಮ ಉದಯ ಚಾನಲ್ ಇಂದ ಈ ವಾಹಿನಿ ಬಹಳ ಹಳೆ, ಸುಮಾರು ವರ್ಷಗಳಿಂದ ಇದಂತ, ಇದಕ್ಕೆ ಅಂತ ಒಂದು ದಾಖಲೆ ಇದೆ. ಇದಕ್ಕೆಲ್ಲ ದುಡ್ದಂತ ಬಹಳ ದೊಡ್ಡ ದೊಡ್ಡ ಮಹನೀಯರಿದ್ದಾರೆ. ಚೆನ್ನಾಗಿದೆ, ಯಾಕಂದ್ರೆ ಇಷ್ಟು ವರ್ಷ ಆದ್ರೂ ಇವತ್ತು ಈ ಸಂಸ್ಥೆ ಹೀಗೆ ಮುಂದುವರಿತಾ ಇರೋದಾಗ್ಲಿ, ಎಷ್ಟೋ ಜನ ಕಲಾವಿದರಿಗೆ, ಟೆಕ್ನಿಷಿಯನ್ಸ್ಗೆ, ಸುಮಾರು ಜನಗಳು ಪ್ರೋತ್ಸಾಹ ಕೊಟ್ಟಿದೆ, ಬೆಳೆಸಿದ್ದಾರೆ, ಆಶೀರ್ವಾದ ಮಾಡಿದ್ದಾರೆ. ಅಂಡ್ ರಿಯಲಿ ಐ ಆಮ್ ಪ್ರೌಡ್. ಇವತ್ತಿನ ಈ ಒಂದು ಉದಯ ಕನ್ನಡಿಗ 2025 ಅವಾರ್ಡ್ ಈ ಈವೆಂಟ್ ಅಲ್ಲಿ ಎಲ್ಲರ ಜೊತೆಲೂ ನಾನು ಇರೋದಕ್ಕೆ ನಿಜವಾಗ್ಲೂ ನಾನು ಹೆಮ್ಮೆ ಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಶಿವರಾಜ್ ಕುಮಾರ್ ಸರ್ ಬಗ್ಗೆ ಹೇಳ್ತಿದ್ರಿ ನೀವು, ಹೇಗೆ ಇಷ್ಟೊಂದು ಯಂಗ್ ಆಗಿರೋದಕ್ಕೆ ಸಾಧ್ಯ ಅಂದ್ರೆ ಅಲ್ಲಿ ಬೆಟ್ ಮಾಡಿ ತೋರಿಸಿದ್ರಿ ನೀವು. ಸರ್ ಈಗ ಶಿವರಾಜ್ ಕುಮಾರ್ ಸರ್ ಅವರ ಡಾನ್ಸ್ ನಿಮಗೆ ಎಷ್ಟು ಇನ್ಫ್ಲುಯೆನ್ಸ್ ಮಾಡಿದೆ ಸರ್? ಅಲ್ಲ, ಆಕ್ಚುಲಿ ಶಿವಣ್ಣ ನನಗಿಂತ ಸೀನಿಯರ್, ಬಟ್ ಅವ್ರದ್ದು ಐ ಸೀನ್ ದಿಸ್ ಫಸ್ಟ್ ಮೂವಿ ಆನಂದ್ ಮೆನಕ ಥಿಯೇಟರ್ ರಿಲೀಸ್ ಆಗಿದ್ದು ನಾನು ಹೋಗಿ ನೋಡಿದ್ದೀನಿ. ಅದು ನಿಜವಲ್ಲ ಚೆನ್ನಾಗಿ ನೋಡಿದೆ. ಬ್ಲಾಕ್ ನಲ್ಲಿ ಟಿಕೆಟ್ ತಗೊಂಡೋಗಿ ನೋಡಿದ್ದು. ಫಸ್ಟ್ 2 weeks 3 weeks ಟಿಕೆಟ್, ಹೌಸ್ಫುಲ್ ಟಿಕೆಟ್ ಇಲ್ಲ, ಬ್ಲಾಕ್ ಅಲ್ಲಿ ಟಿಕೆಟ್ ತಗೊಂಡು ನಾವೆಲ್ಲ ಸಿನಿಮಾ ನೋಡಿದ್ದು. ಬಟ್ ಐ ನೆವರ್ ಎಕ್ಸ್ಪೆಕ್ಟೆಡ್ ಶಿವಣ್ಣ ಜೊತೆಲಿ ನಾನು ಆಕ್ಟ್ ಮಾಡ್ತೀನಿ ಅನ್ನೋದು ಅವಕಾಶ ಸಿಗುತ್ತೆ. ಅದು ಇಬ್ರು ಅಣ್ಣ ತಮ್ಮಂದರಾಗಿ ಮಾಡಿದೆ. ಇದೇ ಫಸ್ಟ್ ಟೈಮ್. ಇನ್ನೊಂದು ಫಾರ್ ಕೈಂಡ್ ಇನ್ಫಾರ್ಮೇಶನ್ ಹೇಳ್ತೀನಿ, ಶಿವಣ್ಣನ ಫಸ್ಟ್ ಜೊತೆಲಿ ಆಕ್ಟ್ ಮಾಡಿದ್ದು ಇದೇ ಸೆಟ್, ಇದೇ ಫ್ಲೋರ್ ಅಲ್ಲಿ ಮೃತ್ಯುಂಜಯ ಸಿನಿಮಾ. ಸೊ ಐ ಕ್ಯಾನಾಟ್ ಫರ್ಗೆಟ್ ದಿಸ್ ಪ್ಲೇಸ್. ಶಿವರಾಜ್ ಕುಮಾರ್ ಸರ್, ಶಶಿಕುಮಾರ್ ಸರ್ ಅವರ ಬಗ್ಗೆ ನಿಮ್ಮ ಮಾತುಗಳು ಸರ್. ಶಶಿಕುಮಾರ್ ನಾವು ಯಾವಾಗಿಂದ ಐ ಥಿಂಕ್ 87 86 ಬಂದಿದ್ದು ನಾನು. 87 ಚಿರಂಜೀವಿ ಸುಧಾಕರ್ ಮಾಡ್ತಾರೆ. ಅದಕ್ಕೆ ಮುಂಚೆ ಯುದ್ಧಕಾಂಡ ರವಿ ಸರ್ ಜೊತೆಲಿ, ಆಮೇಲೆ ಮೃತ್ಯುಂಜಯ ಮುತ್ತಣ್ಣರು ಒಂದು ಗೆಸ್ಟ್ ಮಾಡ್ತಾರೆ, ಅಂದರ್ ಬಹರ್ ಮಾಡಿದ್ರು. ಇವನ್ ವಿ ಹ್ಯಾವ್ ನಾಟ್ ಡನ್ ಮೆನಿ ಫಿಲ್ಮ್ಸ್ ಟುಗೆದರ್, ಬಟ್ ಫ್ರೆಂಡ್ಶಿಪ್ ಮಾತ್ರ ಒಂದು ಸಿನಿಮಾ ಸೇರಿದ್ರೆ ಒಂದು 20 ಸಿನಿಮಾ ಮಾಡ್ದಂಗೆ ಅಷ್ಟು ಗಲಾಟೆ ಮಾಡ್ತೀವಿ ನಾವು. ಅಷ್ಟೊಂದು ತಮಾಷೆ ಮಾಡ್ತಾ ಇರ್ತೀವಿ. ಅಂಡ್ ಈವನ್ ಈಸ್ ಎ ವೆರಿ ಗುಡ್ ಡಾನ್ಸರ್. ನಮ್ಮ ಇಂಡಸ್ಟ್ರಿಗೆ ಅವಾಗ ನಾವಿದ್ದಿದ್ದು, ನಾನು, ಶಶಿ, ವಿನೋದ್ ರಾಜ್, ಒಂದು ಕೆಲವಷ್ಟೇ ಡಾನ್ಸರ್ ಇದ್ದಿದ್ದು. ಇವಾಗ ಎಲ್ಲರೂ ಆಡ್ತಾರೆ ಬಿಡಿ, ಆಲ್ಮೋಸ್ಟ್ ಎಲ್ಲ ಹೀರೋಸ್ ಆಡ್ತಾರೆ. ಆಕ್ಷನ್ ಅಷ್ಟೇ ತುಂಬಾ ಚೆನ್ನಾಗಿ ಮಾಡ್ತಾರೆ. ಕಾಮಿಡಿ ಸೆನ್ಸ್ ತುಂಬಾ ಚೆನ್ನಾಗಿದೆ. ಆಲ್ಮೋಸ್ಟ್ ಸಕಲ ಕಾಲ ಬಲವನ್ ಅಂತ ಹೇಳ್ಬೋದು. ಬಟ್ ಇವಾಗ ಆಲ್ಮೋಸ್ಟ್ ಎಲ್ಲ ನಾವೆಲ್ಲ ವಿ ಆರ್ ಟುಗೆದರ್, ಆಲ್ವೇಸ್ ವಿಲ್ ಬಿ ಮೀಟ್, ಯಾವಲ್ಲೂ ಮೀಟ್ ಮಾಡ್ತಾ ಇರ್ತೀವಿ. ಬಹಳ ಖುಷಿ. ಶಶಿ ಜೊತೆ ಮೀಟ್ ಮಾಡೋದೇ ಒಂದು ಜಾಲಿಯಾಗಿರುತ್ತೆ. ಆಮೇಲೆ ರೀಸೆಂಟ್ ಆಗಿ ಒಂದು ಡ್ಯಾನ್ಸ್ ಶೋ ಇದ್ದೆ, ಅವಾಗ ಶಶಿಕುಮಾರ್ ಅಲ್ಲೇ ಶೂಟಿಂಗ್ ನಡೀತಾ ಇತ್ತು. ಜೊತೆಲೆ ಒಂದು 1 hour 2 hours ಸುಮ್ಮನೆ ಟೀ ಕುಡಿತಾ ಇದ್ದು. 1 hour ಸುಮ್ಮನೆ half an hour ಬಂದಿದ್ದು, 2 hour ಕೂತ ಮಾತಾಡ್ತಿದ್ದು. ಅಷ್ಟೊಂದು ವಿಷಯಗಳಿರುತ್ತೆ, ಹಳೆ ನೆನಪುಗಳು. ಐ ಥಿಂಕ್ ಈಸ್ ಒನ್ ಅಮಂಗ್ ಅವರ್ ಫ್ಯಾಮಿಲಿ. ನಮ್ಮ ಫ್ಯಾಮಿಲಿ ಮೆಂಬರ್ ಅಂದ್ರೂ ತಪ್ಪಾಗಲ್ಲ. 100% ಈಸ್ ಲೈಕ್ ಮೋರ್ ಲೈಕ್ ಮೈ ಬ್ರದರ್. ಹೌ ಸ್ವೀಟ್ ಸರ್. ಐ ಥಿಂಕ್ ಇದಕ್ಕಿಂತ ಬೆಸ್ಟ್ ಕಾಂಪ್ಲಿಮೆಂಟ್ ಇನ್ನೊಂದಿರೋದಕ್ಕೆ ಸಾಧ್ಯನೇ ಇಲ್ಲ ಸರ್. ನೀವು ಹೇಳಿದ್ರಿ ಶಶಿಕುಮಾರ್ ಸರ್ ಅವರ ಡಾನ್ಸಿಂಗ್ ಸಾಕಾಗಿರುತ್ತೆ ಅಂತ. ಇದ್ದಂತ ಕೆಲವು ಡಾನ್ಸರ್ಸ್ಗಳಲ್ಲಿ ಇವರು ಸೂಪರ್ ಡಾನ್ಸರ್ ಅಂತ ಹೇಳಿದ್ರಿ. ನಿಮಗೆ ಇವರ ಯಾವ ಸಾಂಗಿನ ಡಾನ್ಸ್ ತುಂಬಾ ಇಷ್ಟ ಸರ್? ಯಜಮಾನ ಒಂದು ಸಾಂಗ್ ಇದೆ. ನೀವು ಹೇಳಿದ್ರಿ, ಹಾಡ್ಬಿಟ್ರಿ, ಇನ್ನು ನಾವಂತೂ ಕಾಯೋದಿಲ್ಲ ಸರ್. ಸರ್ ನೀವೀಗ ವೇದಿಕೆ ಮೇಲಿದ್ದೀರಾ, ಶಿವರಾಜ್ ಕುಮಾರ್ ಸರ್ ಅಲ್ಲಿದ್ದಾರೆ. ನಮ್ಮ ವೀಕ್ಷಕರೆಲ್ಲ ನೀವು ಬರ್ತಿದ್ದಂಗೆ ಶಿಲ್ಲೆ ಹೊಡೆದು ಕಾಯ್ತಾ ನಿಂತಿದ್ದಾರೆ ಸರ್.
ನನ್ನ ಊರು ಅಣ್ಣ. ಒಂದ್ ಕಡೆ ಸುಪ್ರೀಂ ಹೀರೋ, ಇನ್ನೊಂದ್ ಕಡೆ ಹ್ಯಾಟ್ರಿಕ್ ಹೀರೋ, ಇವರಿಬ್ರು ವೇದಿಕೆ ಮೇಲೆ ಜೊತೆಲಿದ್ದಾರೆ ಅಂತಂದ್ರೆ ನಾವೆಲ್ಲರೂ ಸೆಲೆಬ್ರೇಟ್ ಮಾಡೋದಕ್ಕೆ ರೀಸನ್ ಬೇಕಾ? ಖಂಡಿತ ಇಲ್ಲ. ಈಗ ಮ್ಯೂಸಿಕ್. ನಮ್ಗೆಲ್ಲ ಏನ್ ಕೇಳ್ಬೇಕು ಅನಿಸ್ತಾ ಇದೆ ಹೇಳಿ? ಒನ್ಸ್ ಮೋರ್, ಒನ್ಸ್ ಮ್ಯೂಸಿಕ್. ನವಿಲೆ ಪಂಚರಂಗಿ ನವಿಲೆ ಚಿಗಿಸೋ ಅಂತರಂಗಿ ನವಿಲೆ ನಿನ್ನ ನಗೆಯ ಬಾಚಿ ಬಾಚಿ ನನ್ನ ಎದೆಯ ಒಳಗೆ ನಿಂತೆ ಅದರಿಂದ ಹೃದಯ ತೆಗೆದು ನಿನ್ನ ತುಟಿಗೆ ಒತ್ತಿ ಬಿಟ್ಟೆ ತಗೋ ಇದುಟ್ಟು ವಯಸ್ಸು ಯಾ ತಗೋ ನಿನದು ಮನಸ್ಸು ತಗೋ ಇದುಟ್ಟು ವಯಸ್ಸು ಯಾ ತಗೋ ನಿನದು ಮನಸ್ಸು. ಸೂಪರ್. ಥ್ಯಾಂಕ್ ಯು ಶಿವರಾಜ್ ಕುಮಾರ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಉದಯ ಕನ್ನಡಿಗ 2025 ಈ ಒಂದು ಪ್ರಶಸ್ತಿ ಯಾರಿಗೆ ಹೋಗ್ತಾ ಇದೆ, ಯಾವ ಕ್ಷೇತ್ರಕ್ಕೆ ಹೋಗ್ತಾ ಇದೆ ಅಂತ ನೋಡೋಣ. ಇದು ಶಿವಾನಂದ್ ಕಳವೆ ಅಂತ ಹೇಳಿದೆ. ಶಿವಾನಂದ ಕಳವೆ ಸರ್. ಶಿವಾನಂದ ಕಳವೆ ಪರಿಸರ. ಇವರು ಪರಿಸರದ ಕೆಲಸಗಳನ್ನೇ ಬದುಕಿನ ಪರಿಯಾಗಿ ಮಾಡಿಕೊಂಡವರು, ಕಾಡಿಗಾಗಿ ಜೀವನಾನೇ ಮೀಸಲಿಟ್ಟವರು. ಶಿವಾನಂದ ಕಳವೆ ಉತ್ತರ ಕನ್ನಡ ಜಿಲ್ಲೆ ಶಿರ್ಸಿಯವರು. ಬಿಕಾಂ ಓದಿ ಮರಗಳ ಲೆಕ್ಕ ಬರೆದವರು. ಪತ್ರಿಕೋದ್ಯಮ ಓದಿ ಗೌರಿ ಜಿಂಕೆಯ ಆತ್ಮಕಥೆ ಬರೆದವರು. ನೀರು ಬಗ್ಗೆನೇ ಯೋಚನೆ ಮಾಡ್ತಾ ಸಾವಿರಾರು ಇಂಗು ಗುಂಡಿಗಳ ಮೂಲಕ ನೆಲದೊಡಲಲ್ಲಿ ಜಲ ತುಂಬಿಸಿದವರು. ಚಿತ್ರನಟ ಯಶ್ ಅವರ ಯಶೋ ಮಾರ್ಗದ ಜಲ ಮಾರ್ಗದರ್ಶಕ. 200 ವರ್ಷಗಳ ಹಿಂದೆ ಬುಕಾನಿನ್ ಓಡಾಡಿದ ಜಾಗದಲ್ಲಿ ಬೈಕ್ ತಗೊಂಡು ಓಡಾಡಿ ಕಾಡು ನೆಲದ ಕಾಲಮಾನ ಬರೆದವರು. ಅರಣ್ಯ ಇಲಾಖೆಯ ಸಿಬ್ಬಂದಿಗೆ ಅರಣ್ಯ ಪಾಠ ಮಾಡೋ ಕಾನೂಜ್ಞಾನಿ. ಲಕ್ಷಾಂತರ ಶಾಲಾ ಮಕ್ಕಳಿಗೆ ಕಾಡಿನ ಬಗ್ಗೆ ಅ ಆ ಇ ಈ ಕಲಿಸ್ತವರು. ಇವರು ಉಸಿರಾಡೋದು ಪರಿಸರ, ಮಾತಾಡೋದು ಪರಿಸರ. 10 ಪುಸ್ತಕಗಳನ್ನ ಬರೆದಿದ್ದು ಪರಿಸರದ ಬಗ್ಗೆನೆ. ಕಾಡ ಮೇಲೆ ಸದಾ ಒಂದು ಕಣ್ಣಿಡೋ ಏಕೈಕ ಅನಧಿಕೃತ ಫಾರೆಸ್ಟರ್ ಶಿವಾನಂದ ಕಳವೆ ಅವರಿಗೆ ಉದಯ ಟಿವಿ ಹೆಮ್ಮೆಯಿಂದ ಸಮರ್ಪಿಸುತ್ತಿದೆ 2025ನೇ ಸಾಲಿನ ಉದಯ ಕನ್ನಡಿಗ ಪರಿಸರ ಪುರಸ್ಕಾರ. ಕನ್ನಡದ ಬಾವುಟವ ಹಾರಿಸಿದವರು, ಕರುನಾಡ ಕೀರ್ತಿಯ ಹೇರಿಸಿದವರು. ಎದೆಯ ಉಪ್ಪಿಸಿ ಹೇಳು, ಹೃದಯ ಕನ್ನಡ ಕೇಳು. ನಮ್ಮವರು ನಮ್ಮವರು ಸಾಧನೆಯ ಮೆರೆದವರು. ಒಂದು ಎಲ್ಲೋ ಇರೋ ನಮ್ಮನ್ನು ತಾವು ಗುರುತಿಸಿದ್ದೀರಿ, ಪ್ರೋತ್ಸಾಹ ಕೊಟ್ಟಿದ್ದೀರಿ. ಅಂದರೆ ನಾವು ಹೋಗ್ತಾ ಇರೋ ದಾರಿ ಸರಿ ಇದೆ, ಬೆನ್ನು ತಟ್ಟಿದ್ದೀರಾ, ಖುಷಿಯಾಗಿದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಆಕ್ಚುಲಿ ಇಂದಿನ ಕಾಲಘಟ್ಟಕ್ಕೆ ಪರಿಸರ ಸಂರಕ್ಷಣೆ ಅನ್ನೋದು ಅವಶ್ಯಕತೆನಾ ಅಥವಾ ಅನಿವಾರ್ಯತೆನಾ ಸರ್? ನಾಡಿನ ಭವಿಷ್ಯ ಇದೆಯಲ್ಲ, ಅದು ನೀರಿಲ್ಲದೆ ಇರೋದಕ್ಕೆ ಸಾಧ್ಯನೇ ಇಲ್ಲ. ಹೌದು. ನೀರಿಲ್ಲ ಅಂದ್ರೆ ನಾವು ಇಲ್ಲ. ಚಿನ್ನಕ್ಕಿಂತ ಅಮೂಲ್ಯ ಆಗುವ ಕಾಲ ಬರ್ತಾ ಇದೆ. ಅದೆಲ್ಲ ನಾವೇ ಮಾಡಿದ್ದು. ಹಾಗಾಗಿ ನೀರು ಕಾಡು ಉಳಿಸುವ ಕೆಲಸ, ನದಿ ಉಳಿಸುವ ಕೆಲಸ ನಮ್ಮೆಲ್ಲರ ಕರ್ತವ್ಯ ಆಗಬೇಕು. ಹೌದು ಹೌದು ಸರ್. ಪಶ್ಚಿಮ ಘಟ್ಟದ ಫಾರೆಸ್ಟ್ ಗಾರ್ಡ್ ಅಲ್ವಾ ಸರ್? ಅಲ್ಲಿರೋ ಕೋತಿ ಹಕ್ಕಿಗಳಿಗೆಲ್ಲ ತುಂಬಾ ಕ್ಲೋಸ್ ಫ್ರೆಂಡ್ ಆಗಿದ್ದೀರಂತಲ್ಲ ಸರ್ ನೀವು? ಹಾಗೇನಿಲ್ಲ, ಇರೋದೇ ಕಾಡಲ್ಲ, ಅದರಿಂದ ಅವರನ್ನೇ ಮಾತಾಡಿಸ್ತಾ ಇರ್ಬೇಕು ನಮಗೆ. ಹಾಗಾಗಿ
ಅವುಗಳ ಒಡನಾಟದಲ್ಲಿ ಒಂದಿಷ್ಟು ಕಲ್ತಿದ್ದೀನಿ. ಹಾ, ಹಾ, ಹಾಗಾಗಿ ಕಾಡಿನ ಸಸ್ಯಗಳು ಪಕ್ಷಿಗಳೇ ನಮ್ಮ ಮೇಷ್ಟ್ರುಗಳಾಗಿರ್ತವೆ ಪರಿಸರದ ವಿಚಾರದಲ್ಲಿ. ನಿಸರ್ಗವನ್ನ ಅರ್ಥ ಮಾಡಿಕೊಳ್ಳುವಲ್ಲಿ ನಮ್ಮ ಶಿಕ್ಷಣದಲ್ಲಿ ನಾವು ಸೋಲ್ತಾ ಇದೀವಿ ಅಂತ ಅನಿಸ್ತಾ ಇದೆ. ಖಂಡಿತ ಸರ್. ಸರ್, ಒಂದು ಮರದ ಹತ್ರ ಮಾತಾಡೋದಕ್ಕೆ ನಿಮಗೇನಾದ್ರೂ ಒಂದು ಶಕ್ತಿ ಸಿಕ್ಕಿದ್ರೆ ಸರ್, ಆ ಮರನ ನೀವು ಏನಂತ ಕೇಳ್ತೀರಾ ಸರ್? ಇಲ್ಲ, ನಾವು ಕಾಡಲ್ಲಿ ಒಬ್ಬನೇ ಹೋಗ್ತಾ ಇರುವಾಗ ಎಷ್ಟೋ ಸರಿ ಮರಗಳೇ ನಮ್ಮ ಜೊತೆ ಮಾತಾಡ್ತವೆ. ಹೌದಾ? ಮರಗಳೇ ಮಾತಾಡ್ತವೆ. ಒಂದು ಕಾಡನ್ನ ನೀವು ನೋಡಿದ್ರೆ ಇಲ್ಲಿ ಎಷ್ಟು ಮಳೆ ಆಗುತ್ತೆ, ಇಲ್ಲಿ ಯಾವ ಪ್ರಾಣಿ ಇದೆ, ನಿಜವಾಗಿ ಇಲ್ಲಿ ಮುಳ್ಳು ಕಂಟಿ ಇದೆ ಅಂತಂದ್ರೆ ಇಲ್ಲಿ ಮಳೆ ಬರ್ತಾ ಇಲ್ಲ. ಹಾಗಾಗಿ ಇರುವ ನೀರಲ್ಲಿ ಬದುಕೋದಕ್ಕೆ ಸಸ್ಯ ಮುಳ್ಳನ್ನ ಬೆಳೆಸ್ಕೊಂಡಿದೆ ಅನ್ನೋದು ಅರ್ಥ ಆಗುತ್ತೆ. ಮರದ ಬೊಡ್ಡೆಗಳಿದ್ರೆ ಇದಿದ್ರೆ ಏನೋ ಕಡಿತ ಆಗ್ತಾ ಇದೆ ಅಂತ, ದಪ್ಪ ತಗುಟೆಯ ಮರಗಳಿದ್ರೆ ಇಲ್ಲಿ ಬೆಂಕಿ ಬರ್ತಾ ಇದೆ ಅನ್ನೋದು ಅರ್ಥ ಆಗುತ್ತೆ. ಹಾಗಾಗಿ ಪ್ರತಿಯೊಂದನ್ನು ಕೂಡ ಕಾಡು ಮರದಲ್ಲಿ ಬರ್ಕೊಂಡಿದೆ. ಅದನ್ನು ಓದೋದಕ್ಕೆ ನಮಗೆ ಪುಸ್ತಕ ಸಾಲೋದಿಲ್ಲ, ಕಾಡನ್ನ ಓದಬೇಕಾಗತ್ತೆ. ವಾ 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 ವಾ, ನಿಜ. ಸರ್, ಇನ್ನೊಂದು ಪ್ರಶ್ನೆ, ಈ ಮನುಷ್ಯನಿಗೆ ಪಂಚೇಂದ್ರಿಯಗಳು ಇರೋ ತರ ಗಿಡ ಮರಿಗಳಿಗೆ ಕೂಡ ಅದೇ ತರ ಇರುತ್ತಾ ಸರ್? ಅವು ಕೂಡ ನಾವು ಹೇಗೆ ನಮ್ಮ ಜೊತೆಗೆ ಯಾರು ಇರಬೇಕು ಅಂತ ನಾವು ಯೋಚನೆ ಮಾಡ್ತೀವಲ್ಲ, ಗಿಡಗಳು ಕೂಡ ತಮ್ಮ ಜೊತೆಗೆ ಯಾವ್ಯಾವ ಸಸ್ಯ ಬೆಳೆಸಬೇಕು ಅಂತ ಯೋಚನೆ ಮಾಡ್ತವೆ. ಅವುಗಳಲ್ಲೂ ಜಗಳ ಇದೆ. ಒಂದೇ ಜಾತಿಯ ಸಸ್ಯಗಳು ಕೆಲವು ಸರಿ ತಮ್ಮ ಕಡೆ ಕೆಲ ಬೇರೆ ಸಸ್ಯಗಳನ್ನ ಬೆಳೆಸೋದಿಲ್ಲ, ಕೆಲವು ಸಸ್ಯಗಳು ತಮ್ಮ ಜೊತೆ ಬೇರೆ ಬೇರೆ ಸಸ್ಯಗಳನ್ನು ಬೆಳೆಸ್ತವೆ. ಅದೆಲ್ಲ ನಮಗೆ ಕಾಡಿನ ಸುತ್ತಾಟದಲ್ಲಿ ನೋಡಕ್ ಸಿಗುತ್ತೆ. ಸರ್, ಇನ್ನೊಂದು ವಿಷಯ ಗೊತ್ತಾಯ್ತು ನನಗೆ. ಈಗ ಸಾಮಾನ್ಯವಾಗಿ ನಮ್ಮೆಲ್ಲರ ಮನೆಗೆ ಊರಿಂದ ನೆಂಟರು ಬರ್ತಾರಲ್ವಾ ಸರ್, ನಿಮ್ಮ ಮನೆಗೆ ಕಾಡಿಂದ ನೆಂಟರು ಬರ್ತಾರಂತಲ್ಲ ಸರ್? ಹೌದು, ಒಂದು ಜಿಂಕೆ ಮರಿ ಒಂದು 15-16 ವರ್ಷದ ಹಿಂದೆ ಬಂದು ಆವಾಸ ಪಡ್ಕೊಂಡಿತು. ಕಾಡಿಗೆ ಹೋಗಿ ಇನ್ನೊಂದು ಜಿಂಕೆಯನ್ನ ಪ್ರೀತಿಸಿ ಮದುವೆಯಾಗಿ ಮಕ್ಕಳ ಜೊತೆ ಬರೋಕ್ ಆರಂಭ ಆಯ್ತು. 16 ಜಿಂಕೆಗಳು ನಮ್ಮನೆ ಅಂಗಳಕ್ಕೆ ಬರ್ತಿದ್ವು. ನಾನು ಕಾಡಿಗೆ ಹೋದಾಗ ನನ್ನ ಸುತ್ತ ಜಿಂಕೆಗಳು ನಿಲ್ತಾ ಇದ್ವು. ಒಂದು 16 ವರ್ಷಗಳ ಪರ್ಯಂತವಾಗಿ ಆ ಗೌರಿ ಜಿಂಕೆ ಅನ್ನೋದ್ರ ಜೊತೆಗೆ ನಾನು ಒಡನಾಡಿದೆ. 16 ವರ್ಷಗಳ ಕಾಲ ನಿರಂತರವಾಗಿ ಒಂದು ಜಿಂಕೆಯ ತಂಡದ ಜೊತೆ ಒಡನಾಡಿದ ಅನುಭವ ಇದೆಯಲ್ಲ, ಅದನ್ನ ನಾನು ಗೌರಿ ಜಿಂಕೆಯ ಆತ್ಮಕಥೆಯಲ್ಲಿ ಬರೆದಿದ್ದೀನಿ. ಪರಿಸರದ ಬಗ್ಗೆ ನಿಮ್ಗಿರುವಂತ ಒಂದು ಕಾಳಜಿಗೆ ಒಂದು ದೊಡ್ಡ ಸಲ್ಯೂಟ್ ಸರ್, ನಿಜವಾಗ್ಲೂ. ಕೊನೆಯದಾಗಿ ಸರ್, ಪರಿಸರ ಕಾಪಾಡ್ಕೋಬೇಕು, ಈ ಮುಂದಿನ ಪೀಳಿಗೆಗೆ ನಿಮ್ಮ ಕಡೆಯಿಂದ ಒಂದು ಸಂದೇಶ ಸರ್. ಶಾಲೆಗೆ ಮಕ್ಕಳು ಹೋಗ್ತಾರೆ, ಅವರ ಕೈಯಲ್ಲಿ ಪದವಿ ಪ್ರಮಾಣ ಪತ್ರಗಳಿರ್ತವೆ. ಈ ಪದವಿ ಪ್ರಮಾಣ ಪತ್ರಗಳು ಏನಿದ್ರೂ ಕೂಡ ನಾಳೆ ಆರೋಗ್ಯ ಇಲ್ಲ ಅಂತಂದ್ರೆ ನಮಗೆ ಬದುಕಿಲ್ಲ. ಹೌದು. ಒಳ್ಳೆ ನೀರಿಲ್ಲದ ಕಾರಣಕ್ಕಾಗಿ ಎಷ್ಟೋ ಮಕ್ಕಳು ಶಾಲೆ ಬಿಟ್ಟಿದ್ದಾರೆ. ಒಳ್ಳೆ ನೀರಿಲ್ಲದ ಕಾರಣಕ್ಕಾಗಿ ಅನಾರೋಗ್ಯದಿಂದ ಆಸ್ಪತ್ರೆ ಸೇರಿದ್ದಾರೆ. ಒಳ್ಳೆ ಗಾಳಿ ನೀರು ಇಲ್ಲ ಅಂತಂದ್ರೆ ಬದುಕು ಕಷ್ಟ ಇದೆ. ಇದು ಮನೆ ಮನೆಯ ಪಾಠ ಆಗಬೇಕು. ನೀರುಳಿಸುವ ಕಾಡುಳಿಸುವ ಕೆಲಸ ನಮ್ಮೆಲ್ಲರದ್ದಾಗಬೇಕು. ಅದು ಶಿಕ್ಷಣದ ಮೂಲಕ ಆಗಲಿ. ಕೆರೆ ಹೂಳೆಲ್ಲ ತೆಗಿಬೇಕಾಗಿದ್ದು ಜನರ ತಲೆಯಲ್ಲಿರೋ ಹೂಳನ್ನ ನಾವು ಮೊದಲು ತೆಗಿಬೇಕು. ನೀವು ಹೇಳಿದ್ರಿ ಶಿಕ್ಷಣದಲ್ಲಿ ಮಕ್ಕಳ ಪಾಠದಲ್ಲಿ ಪರಿಸರದ ಬಗ್ಗೆ ಜಾಗೃತಿಯನ್ನ ಮೂಡಿಸ್ಬೇಕು ಅಂತ. ಈಗ ಮಕ್ಕಳು ಓದ್ತಾರೆ ಅರಸ, ಆನೆ, ಇಲಿ, ಇದನ್ನು ಓದ್ತಾರೆ. ಈ ವರ್ಣಮಾಲೆಗಳಲ್ಲಿ ನೀವು ಪರಿಸರದ ಬಗ್ಗೆ ತುಂಬಾ ಚೆನ್ನಾಗಿ ತಿಳ್ಕೊಂಡಿರೋದ್ರಿಂದ ಈ ವರ್ಣಮಾಲೆಯನ್ನ ನೀವು ಚೇಂಜ್ ಮಾಡ್ಬೋದಾ ಸರ್? ಓದಿಂದ ಅರಳಿ ಅಂತ ಹೇಳ್ಬೋದು, ಆ ಅಂದ್ರೆ ಆಲ ಅಂತ ಹೇಳ್ಬೋದು. ಈ ಅಂತ ತಕ್ಷಣ ಇಲಿಕಿವಿ ಗಿಡ ಅಂತ ಒಂದಿದೆ. ಈ ಅಂತಂದ್ರೆ ಈಶ್ವರಿ ಬಳ್ಳಿ ಅಂತ ಸಿಗುತ್ತೆ. ಹೀಗೆ ಪ್ರತಿಯೊಂದಕ್ಕೂ ಒಂದು ಮರವನ್ನ ಹೇಳ್ತಾ ಹೋಗ್ಬೋದು. ನಂದು ಪ್ರತಿ ಮರಕ್ಕೂ ಕತೆ ಹೇಳ್ತೀನಿ ನಾನು ಮಕ್ಕಳಿಗೆ. ಅದು ಕತೆ ಹೇಳಿದಾಗ ಮಕ್ಕಳಿಗೆ ನೆನಪಿರುತ್ತೆ. ಒಂದು 50 ಕತೆ ಹೇಳಿ ಮಕ್ಕಳಿಗೆ ಸಸ್ಯ ಪರಿಚಯ ಮಾಡ್ರಪ್ಪ ಅಂತ ಹೇಳಿದ್ರೆ ಮುಂದಿನ 1 ಗಂಟೆನಲ್ಲಿ ಅವರು 40 ಸಸ್ಯದ ಹೆಸರು ಹೇಳ್ತಾರೆ. ಮಕ್ಕಳಿಗೆ ಪಾಠ ಅಂತಂದ್ರೆ ಯಾಕೋ ಬೇಜಾರಾಗಿದೆ, ಕತೆ ಅಂತಂದ್ರೆ ಕೇಳ್ತಾರೆ. ಹಾಗಾಗಿ ಆ ಕತೆಗಳ ಮೂಲಕ ಜಾಗೃತಿ ಮಾಡಿಸ್ಬೋದು. ವೆರಿ ನೈಸ್ ಸರ್, ವೆರಿ ನೈಸ್. ಅಂಡ್ ಪರಿಸರದ ಬಗ್ಗೆ ಇಷ್ಟೊಂದು ಜ್ಞಾನ, ಆ ಜ್ಞಾನವನ್ನ ಎಲ್ರಿಗೂ ಹಂಚುವಂತ ಒಂದು ಮನಸ್ಥಿತಿ ನಿಜವಾಗ್ಲೂ ಈಗಿನ ಕಾಲದಲ್ಲಿ ತುಂಬಾ ಕಡಿಮೆ ಸರ್. ಆ ಸಾಲಿನಲ್ಲಿ ನೀವು ನಿಂತಿದ್ದೀರಾ. ನಿಮಗೆ ಹೇಗೆ ಕೃತಜ್ಞತೆ ಸಲ್ಲಿಸಬೇಕು ಅಂತ ನಿಜವಾಗ್ಲೂ ನಮಗೆ ಗೊತ್ತಿಲ್ಲ. ನಿಮ್ಮ ಪರಿಸರದ ಮೇಲಿನ ಪ್ರೀತಿ, ನಿಮ್ಮ ಪರಿಸರದ ಮೇಲಿನ ಕಾಳಜಿ ಹೀಗೇ ಮುಂದುವರಿಲಿ ಸರ್. ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು ಸರ್. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ನೀವು ಕೂಡ ಗುರುತಿಸಿ. ನಮಸ್ತೆ ಎಲ್ಲರಿಗೂ. ನಮಸ್ತೆ.